ನಮಸ್ಕಾರ. ಇದು ಭ್ರಮರಾಂಬ ದೇವಸ್ಥಾನ ಅಂದ್ಬಿಟ್ಟು ಹೆಸರುಘಟ್ಟ ಬೆಂಗಳೂರು. ಅಲ್ಲಿ ಲೇಕ್ ಒಂದು ದೊಡ್ಡದೊಂದು ಕೆರೆ ಇದೆ. ಅದರ ಮೇಲೆ ಇದೆ, ಇದನ್ನು ಕಟ್ಟಿದ್ದಾರೆ. ನಾವೇ ಹೋಗಿ ಪೂಜೆ ಮಾಡೋ ಅಂಥದ್ದು. ಅಲ್ಲಿ ಪುರೋಹಿತರು ಎಲ್ಲ ಯಾರೂ ಇರೋದಿಲ್ಲ. ಇಲ್ಲಿಯ ಕಮಿಟಿಗೆ ಸಂಬಂಧಪಟ್ಟ ರಾಮಾನುಜನ್ ಅವರು ಇದ್ರ ಬಗ್ಗೆ ಎಲ್ಲ ನನಗೆ ವಿವರವಾಗಿ ತಿಳಿಸಿದ್ರು. ಅಲ್ಲಿ ಒಂದು ಗುಂಪು ಕೂಡ ಬಂದಿತ್ತು ದೇವಿಯ ಪೂಜೆಗೆ. ಅದ್ರ ಬಗ್ಗೆ ಎಲ್ಲ ಇಲ್ಲಿ ವಿವರ ಇದೆ, ಎಲ್ಲರೂ ಕೇಳಿ. ತುಂಬ ಪ್ರಸಿದ್ಧಿ ಮತ್ತು ನಂಬಿಕೆಗೆ ಅರ್ಹವಾಗಿರುವಂಥ ದೇವಸ್ಥಾನ ಅಂದರು. ಏನು ಕೇಳಿದ್ರು ಅನುಗ್ರಹಿಸ್ತಾಳೆ ದೇವಿ ಅಂತ ಹೇಳಿದ್ರು. ಮನೆಗೆ ದೇವ್ರನ್ನ ಕರ್ಕೊಂಡು ಹೋಗಿ ಇಟ್ಕೊಳ್ತಾರೆ, ಅದೊಂದು ಪದ್ಧತಿ ಇದೆ. ಮದುವೆ ಆಗದೆ ಇದ್ದವ್ರಿಗೆ ಮದುವೆ ಆಗೇ ಆಗುತ್ತೆ ಇಲ್ಲಿ ಅಂತಂದ್ಬಿಟ್ಟು ಹೇಳಿದ್ರು. ನಾವು ರಾಮಾನುಜ ಅನ್ನೋರಿಂದ ಇಲ್ಲಿಯ ಬಗ್ಗೆ ನಾವು ಪೂರ್ತಿ ವಿವರಗಳನ್ನು ತಿಳ್ಕೊಳ್ಳೋಣ. ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಮನೋಕಾಮನೆಗಳನ್ನು ಪೂರ್ತಿ ಮಾಡಿಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಇದು ಈ ದೇವಸ್ಥಾನದ ಬಗ್ಗೆ ತಾವು ಈ ದೇವಸ್ಥಾನ ಗಂಗರ ಅರಸರ ಕಾಲದಿಂದಲೂ ಇದೆ. ಶಾಸನಗಳ ಪ್ರಕಾರ 1019ರಿಂದ ಆರಾಧನೆ ಇದೆ. ಮೂಲ ಗಂಗರ ಅರಸರ ಕಾಲದಲ್ಲಿ ಉಬ್ಬುಶಿಲ್ಪ ಹುಟ್ಟಿ ಇತ್ತು. 1875ರಲ್ಲಿ ಈ ಕೆರೆಯನ್ನು ನಗರಕ್ಕೆ ನೀರು ಕಟ್ಟುವಾಗ ಈ ದೇವಸ್ಥಾನವನ್ನು ಸ್ಥಳಬದ್ಧಾಯಿಸಿದ್ರು. ಈ ಒಳಭಾಗದಲ್ಲಿತ್ತು. ಒಳಭಾಗದಿಂದ ಮೇಲ್ಭಾಗ ಬಂದಾಗ ಆ ಉಬ್ಬುಶಿಲ್ಪವನ್ನು ಬದಲಾಯಿಸಿ ಈಗ ಇರ್ತಕ್ಕಂಥದ್ದನ್ನು 1900ರಲ್ಲಿ ಪ್ರತಿಷ್ಠಾಪಿಸಿರೋದು ಬೀರಪ್ಲೇಶ್ವರಿ. ಅಲ್ಲಿಂದ ಇಲ್ಲಿವರೆಗೂ ಮೊನ್ನೆ 2012 ತುಂಬ ಇದಾಗಿತ್ತು. ಮರುಸ್ಥಾಪನೆ ಮಾಡಿ ಈ ಥರ ಮಾಡಿದ್ದಾರೆ. ಆ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಅಡಿ ನಡೆಸ್ಕೊಳ್ತಾರೆ, ಸರ್ಕಾರದ ಅಧೀನದಲ್ಲಿಲ್ಲ. ಮತ್ತು ಅಲ್ಲಿ ಉತ್ಸವಮೂರ್ತಿ ತಲತಲಾಂತರದಿಂದ ಇರತಕ್ಕಂಥದ್ದು ಊರಲ್ಲಿ ಹಿಂದೆ ಎತ್ಕೊಂಡು ಮೆರವಣಿಗೆ ಇದೆ. ತಂದು ಇಲ್ಲಿ ನೋಡ್ಕೊಂಡು ಹೋಗಿ ಮೆರವಣಿಗೆ ಮಾಡ್ತಾರೆ. ಈ ಸುತ್ತ ಗ್ರಾಮದ ಎಷ್ಟಿದೆ 20 ಕಿಲೋಮೀಟರ್ ಗ್ರಾಮದಲ್ಲಿ ಉತ್ಸವಮೂರ್ತಿ ಅಂತ ಹೋಗಿ ಊರಬಹುದು. ಆಮೇಲೆ ಕೆರೆ ಮೇಲೆ ತಾಯಿ ದುರ್ಗಮ್ಮ ದೇವಿ ಇರೋದ್ರಿಂದ ಈ ವಲಯದಲ್ಲಿ ಅತಿ ಹೆಚ್ಚು ಭಕ್ತರಿದ್ದಾರೆ. ಸುಮಾರು 50 ಕಿಲೋಮೀಟರ್ ಸುತ್ತ ಯಲಹಂಕ, ತುಮಕೂರು, ನೆಲಮಂಗಲ, ಬೆಂಗಳೂರಾದ್ಯಂತ ಭಕ್ತರಿದ್ದಾರೆ. ಸರ್, ಇದು ಒಂದು ಪಂಗಡದವ್ರದ್ದು ಅಥವಾ ಮೂಲ ಇದರ ಶಾಸನಗಳ ಪ್ರಕಾರ ಅಗ್ನಿಕುಲ ಕ್ಷತ್ರಿಯರು ಇದನ್ನ ಆರಾಧನೆ ಮಾಡ್ಕೊಂಡು ಬಂದಿರೋದು. ಅಂದ್ರೆ ಇಲ್ಲಿ ಮೂಲ ಕೊಳ್ಳೆಗಾರಲ್ಲ ಅವರೇ. ಇವತ್ತು ಕೂಡ ಮೂಲ ಎಲ್ಲರೂ ಮಾಡ್ತಾರೆ. ಆದರೆ ಈ ಟ್ರಸ್ಟ್ನ ಸಂಪೂರ್ಣ ನಿಯಂತ್ರಣ ಅಗ್ನಿಕುಲ ಕ್ಷತ್ರಿಯರ ಆದರೆ ನಡ್ಕೊಳ್ಳೋದು ಮಾತ್ರ ಎಲ್ಲರೂ. ಇದಕ್ಕೆ ಜಾತಿ ಭೇದ ಯಾವುದಿಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು. ಸಾಮಾನ್ಯವಾಗಿ ದೇವಿ ಅಂದ್ರೆ ಶುಕ್ರವಾರ, ಮಂಗಳವಾರ ಈ ರೀತಿ ದಸರಾ ಆ ಥರ ಇದೆ. ಇಲ್ಲಿ ಇತ್ತೀಚೆಗೆ ಪ್ರಾರಂಭ ಆಗಿದೆ ಶುಕ್ರವಾರ, ಮಂಗಳವಾರ ಅನ್ನೋದು. ಅದಕ್ಕಿನ್ನ ದಿನಗಳಲ್ಲಿ 20 ವರ್ಷಗಳ ಹಿಂದೆ ಸಾಮಾನ್ಯವಾಗಿ ನಡೀತಿತ್ತು. ಆಮೇಲೆ ಯಾವಾಗಲೂ ವಿಜಯದಶಮಿ ದಿವಸ ವಿಶೇಷವಾಗಿ ಆ ಕಾಲದಿಂದ ವಿಜಯನಗರ ಕಾಲದಿಂದ ತೆಪ್ಪೋತ್ಸವ ಈ ಕೆರೆಯಲ್ಲಿ ವಿಜಯನಗರ ಕಾಲದಲ್ಲಿ ಈ ಕೆರೆ ಹಳೆ ಕೆರೆ ಇತ್ತು. ತೆಪ್ಪೋತ್ಸವ ನೆರವೇರಿಸ್ತೀವಿ. ಅಂದರೆ ಊರಿಂದ ಉತ್ಸವ ಮುಗಿತಾ ತೆಪ್ಪ ಕಟ್ಟಿ ಸತತವಾಗಿ ಅದ್ದೂರಿಯ ಜಾತ್ರೆ ಥರ. ಮೇಡಮ್, ನಿಮ್ಮ ಹೆಸರೇನು? ನೀವು ಈಗ ಏನು ಈ ಕಾರ್ಯ ನಡೆಸ್ತಾ ಇದ್ದೀರಿ? ನಮ್ದು ಮಾಡಿ ಇಲ್ಲಿ ನಮ್ಮ ಅತ್ತೆಯವರು ದೇವ್ರು ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಮೈದನಿಗೆ ಮದುವೆ ಫಿಕ್ಸ್ ಆಗಿರಲಿಲ್ಲ. ಇಲ್ಲಿ ಅದೇ ಕಟ್ಕೊಂಡ ಮೇಲೆ ಫಿಕ್ಸ್ ಆಗಿದೆ. ಅದಕ್ಕೆ ಇವತ್ತು ಉತ್ಸವ ಮಾಡಿಸಿ ಮನೆ ಕರ್ಕೊಂಡು ಹೋಗಿ ಇವತ್ತು ನೈಟ್ ಮನೆ ಮಾಡಿಕೊಂಡು ಬೆಳಗ್ಗೆ ನಾಳೆ ಏನನ್ನ ಮಾಡಿಕೊಳ್ಳೋದು? ದೇವ್ರನ್ನ ಮಡಿಕೊಂತೀವಿ. ಕರ್ಕೊಂಡು ಹೋಗಿ ರಾತ್ರಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀವಿ. ಬೆಳಗ್ಗೆ ಅದಕ್ಕೆ ಮರಿ ಎಲ್ಲ ಕಟ್ಬಿಟ್ಟು ನಾಳೆ ಊಟ ಹಾಕಿಸ್ತೀವಿ. ಹಂಗಾದ್ರೆ ನಾವು ಮಾಡ್ತೀವಿ ಅಂತ ಕಟ್ಕೊಂಡಿದ್ವಿ. ಅದಕ್ಕೆ ಅದರ ಊಟ ಹಾಕಿ ಯಾವಾಗ ಕರ್ಕೊಂಡ್ಬರ್ತೀರಿ? ನಾಳೆ ಸಂಜೆ ಕರ್ಕೊಂಡ್ಬಿಡ್ತೀವಿ. ಮನೆಯಲ್ಲಿ ಏನು ಮಾಡ್ತೀರಿ? ಕರ್ಕೊಂಡು ಸುಮ್ಮನೆ ಇಟ್ಕೋತೀರಾ? ಅದೇನಾದ್ರು ಪೂಜೆ ಇದೆಲ್ಲ ಇರುತ್ತಾ? ಬೇರೆಯವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂತಾರೆ, ಮಡ್ಲಕ್ಕೆ ಕೊಡ್ತಾರೆ. ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾರೆ. ಒಂದು ನೈಟ್ ಇಟ್ಕೊಂತೀವಿ ಅಂತ ಅನ್ಕೊಂಡಿರೋದು. ಅದಕ್ಕೆ ಒಂದು ನೈಟ್ ತಗೊಂಡೋಗಿ ಇಟ್ಕೊಂಡಿದ್ದೀವಿ. ಅದು ಎಷ್ಟು ನೈಟ್ ಬೇಕಾದ್ರೂ ಇಟ್ಕೋಬೋದಾ? ಗೊತ್ತಿಲ್ಲ ಅದು. ಅದಲ್ಲ, ಒಂದು ನೈಟ್ ಇಟ್ಕೊಳ್ತೀವಿ. ನಮಗೆ ಅನುಕೂಲ ಆದಂಗೆ ನಾವು ಅರ್ಥ ಮಾಡ್ತೀವಿ. ಮತ್ತು ದೇವಿಯಿಂದ ಎಲ್ಲರೂ ಒಳ್ಳೆಯದಾಗುತ್ತೆ. ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗಿದೆ, ಮದುವೆ ಫಿಕ್ಸ್ ಆಗಿಲ್ಲ ಅನ್ನೋರಿಗೆ ಮದುವೆ ಆಗಿದೆ, ಮಕ್ಕಳು ಕಾಯಿಲೆ ಏನೇ ಇದ್ರು ಎಲ್ಲ ವಾಸಿ ಆಗುತ್ತೆ. ಎಲ್ಲ ಒಳ್ಳೆಯದಾಗಿದೆ. ಥ್ಯಾಂಕ್ಸ್ ಉಷಾ ಅವರೇ. ನಮಸ್ಕಾರ.